ಅಂದ್ರೆ ನನಗೆ ಮನೆ ಕೊಟ್ಟಾರ. ಅದಕ್ಕೆ ಇದೇನು ನನಗೆ ಮನೆ ಬೇಕಾಗಿಲ್ಲಪ್ಪ. ಈ ಮನೆ ನೀನೇ ಇಟ್ಕೊ. ಯಾಕಂದ್ರೆ ನನಗೆ ನಮ್ಮ ಮಾವಗೂ ಮನ್ಯಾಗ ಮನೆ ಕೊಟ್ಟಾರ. ಎಲ್ಲ ಐತಿ. ಈ ಮನೆ ನಿನಗೆ. ಆದ್ರೆ ಅಪ್ಪ ಅವ್ವ ಇರೋವರೆಗೂ ನಾವಿಬ್ಬರು ಇದೇ ಮನ್ಯಾಗ ಇರೋಣ. ಅಪ್ಪ ಅವ್ವ ಇಲ್ಲದ ಕಾಲಕ್ಕೆ ಬೇಕಾದ್ರೆ ನಾ ಕೊಟ್ಟಿದ್ದ ಮನ್ಯಾಗ ನಾ ಹೋಗ್ತೀನಿ, ಈ ಮನ್ಯಾಗ ನೀರು ಅಂತೆ. ಆದ್ರೆ ಒಡೆದ ಬ್ಯಾರಿ ಗಿಟ್ಟಿ ಏನು ಬೇಡ. ನಮ್ಗೆ ಇಲ್ಲಿರೋ ವಸ್ತುಗಳು ಏನು ಬೇಡ. ಏನೂ ಬೇಡ ನಮ್ಗೆ. ಅಲ್ಲಿ ಇಲ್ಲಿರೋ ಎಲ್ಲ ನೀನೇ ಬಳಸ್ಕೊ. ಅಲ್ಲಿ ನಾನು ಇರೋದು ನಾ ತೊಗೊಂಡು ಎಲ್ಲ ಇದನ್ನ ಮಾಡ್ಕೋತಾನೆ. ಆದ್ರೆ ಒಂದು ಮಾತು, ನೀನು ನಾವು ಎಲ್ಲ ಅವ್ವ ಅಪ್ಪ ಇರೋವರೆಗೂ ಒಂದಾಗಿರ್ಬೇಕು. ಇದೊಂದೇ ನನ್ನ ಆಸೆ. ಈ ಮಾತು ಪ್ರಕಾರ ನಾನು ಬದ್ಧವಾಗಿರ್ತೀನಿ. ಯಾಕಂದ್ರೆ ಈ ಮನೆ ನಮ್ಗೆ ಬೇಡಪ್ಪ. ಈ ಮನೆ ಹೊಲ ಎಲ್ಲ ನಿಂಗೆ ಇರಲಿ. ಏನು ನನಗೆ ಅವ್ರು ಫ್ಯಾಕ್ಟ್ರಿ ಕೊಟ್ಟಾರ, ಎಲ್ಲ ಕೊಟ್ಟಾರ, ಮನೆ ಕೊಟ್ಟಾರ. ಮನೆ ತುಂಬ ಜ್ವಾಡ್ನಿ ಅಂತೂ ಎಲ್ಲ ತಂದು ಇಟ್ಟು ಬಿಟ್ಟಾರ. ನಾವೇನು ತೊಗೊಳ್ದಂಗೆ ಐತಿ. ಮತ್ತು ಇರೋ ಆಸ್ತಿ ಪಾಸ್ತಿ ಎಲ್ಲ ಆಗಿದೆ. ಮತ್ತು ನಮ್ಗೆ ಎದಕ್ಕೆ ಬೇಕು ಇಲ್ಲಿದ್ದು? ನಮ್ಗೆ ಇಲ್ಲಿದ್ದು ಏನು ಇಂಚು ಬೇಡ. ಇರುವವರೆಗೂ ಮಾತ್ರ ಅಪ್ಪ ಅವ್ವ ಇರುವವರೆಗೂ ಮಾತ್ರ ನಾವು ಸಂತೋಷವಾಗಿರೋಣ ಅಷ್ಟೇ. ನೋಡು, ಈಗ ನಿನ್ನ ಹೆಂಡತಿಗೆ ಏನು ಅಂತಂದ್ರೆ, ನಿನ್ನ ಕೊಳ್ಳಾಗ ಚೈನ್ ಇಲ್ಲ, ನನ್ನ ಕೊಳ್ಳಾಗ ಚೈನ್ ಐತಿ. ನಿನಗೆ ಬಂಗಾರ ಉಂಗುರ ಇಲ್ಲ, ನನಗೆ ಉಂಗುರ ಅದಾವು. ಆದ್ರೆ ನನಗೆ ನಾನಾರ ಏನು ಮಾಡಲಿಪ್ಪ? ನನ್ನ ಹೆಂಡತಿ ಮನೆಯವ್ರು ಹಾಕ್ಯಾರ. ನಾ ಏನು ಇದನ್ನು ಇದು ಬ್ಯಾಡ ಅನ್ನಕ್ಕೆ ಬರ್ತೈತ? ತೆಗೆದಿಟ್ರೆ ನನ್ನ ಹೆಂಡತಿಗೆ ಸಿಟ್ಟು. ಹಿಂಗಾಗಿ ನಾ ಹಾಕೋತೀನಿ. ಕೊಟ್ರೆ ಅಯ್ಯೋ ನೋಡ್ದೆ, ನಾವು ಮಾಡಿಸ್ಕೊಟ್ಟಿವಿ ಅವ್ರ ತಮ್ಮ ಕೊಟ್ಟಾನಂತ ನಾಳೆ ಈ ಮಾತು ಬರಬಾರ್ದಲ್ಲ. ಅದಕ್ಕಾಗಿ ನಾನು ನಿನಗೆ ಕೊಟ್ಟಿಲ್ಲಪ್ಪ. ಇಲ್ಲಾಂದ್ರೆ ಬೇಕಾದ್ರೆ ನಾ ಸ್ವಂತ ದುಡ್ದು ನಿನಗೆ ಮಾಡಿಕೊಡ್ತೇನೆ. ಆದ್ರೆ ಅವ್ರು ಕೊಟ್ಟಿದ್ದು ಏನೂ ಬ್ಯಾಡ ಅಂತ ನನಗೆ. ಏನ ನನಗೆ ಗೊತ್ತಾಗೋದಿಲ್ಲನ ಅದು ನಿನ್ನ ಆ ವೈನಿ ಮನೆಯವ್ರು ಕೊಟ್ಟಾರಂತೇಳಿ. ಅಲ್ಲ ನಾನು ಯಾಕೆ ಹಂಗೆ ತಿಳ್ಕೊಲಿ? ವೈನಿ ಮನೆಯವ್ರು ಕೊಟ್ಟಾರ, ಅದು ನೀನು ಹಾಕೋತೀಯ. ನನಗೆ ನನ್ನ ಹೆಂಡತಿ ಮನೆಯವ್ರು ಏನು ಕೊಟ್ಟಿಲ್ಲ. ಆದ್ರೆ ಅವ್ವಗಳು ಮಾಡಿಸಿದ್ದೈತಿ. ನಾನು ಅದನ್ನು ಈಗ ಸಾಲ ಸಂಬಂಧ ಬ್ಯಾಂಕ್ನಾಗ ಇಟ್ಟೀನಿ. ನೀ ಏನು ವಿಚಾರ ಮಾಡಬೇಡಣ. ಯಾರು ಏನೇ ಅನ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ನಾನು ಮಾತ್ರ ನಿನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ನೀನು ಇಲ್ಲಿದ್ದು ಏನು ತೊಗೊಳಲ್ಲ ಅನ್ನೋದು ನನಗೆ ಗೊತ್ತೈತಿ. ಆದರೂ ದುಡ್ಡು ತಿನ್ನತ್ತಿಲ್ಲಪ್ಪ, ಅದೇ ಹೆಮ್ಮೆ. ಯಾಕಂದ್ರೆ ಮಾವಂದು ಐತೆ ಅಂತ ಕುಂತು ತಿನ್ನತ್ತಿಲ್ಲ. ಅದನ್ನು ನಾನು ಆಗಿತ್ತಂದ್ರೆ ನಾ ಹಂಗೆ ಮಾಡ್ತಿದ್ನಿ ಏನೋ. ಆದ್ರೆ ನೀನು ಸ್ವಾಭಿಮಾನಿ ಇದಿ. ನನಗೆ ಗೊತ್ತೈತಿ ನೀ ಹೆಂಗದಿ ಅಂತೇಳಿ. ಅನ್ನ ಅಂದ್ರೆ ನಮ್ಮನ್ನ, ನನ್ನ ಜೀವದ ಅನ್ನ ನೀನು. ನನ್ನ ನನ್ನ ಬಾಳಿ ಒಂದು ದಿಕ್ಕಾಗಿದ್ದ ನೀನು ಅವ್ವ. ನಿಮ್ಮನ್ನು ಬಿಟ್ಟು ನಾ ಎಲ್ಲಾರ ಹೋಗ್ಕನ್ನ? ಇಲ್ಲ ಇಲ್ಲ. ನಿಮ್ಮ ಅಣ್ಣ ತಮ್ಮ ಸಂಬಂಧ ನೋಡಿ ನಮ್ಮ ಅತ್ತೆಯಲ್ಲಿ ಹಿಂದೆ ಹತ್ಕೊಂತ ಕುಂತಾಳ. ಅದು ನೋಡಿರೇನ ನೀವು? ಯವ್ವ, ಯಾಕೆ ಅಳಕತ್ತಿ? ಯಪ್ಪ, ನನ್ನ ಮಕ್ಕಳ್ರೆ, ಎಷ್ಟು ಅನ್ಯೋನ್ಯತೆ ಐತಿ ನಿಮ್ಗೆ. ನನ್ನ ಮಕ್ಕಳಾಗಿ ನೀವಾದರೂ ನನ್ನ ಒಂದು ಏನಂತಾರೆ, ನನ್ನ ಯೋಚನೆ ಬಂದ್ಬಿಟ್ಟಿತ್ತು ನನಗೆ. ಎಲ್ಲಿ ನನ್ನ ಮಕ್ಕಳು ಮನೆ ಒಡೆದು ಬೇರೆ ಆಕತ್ತು ಏನೋ ಅಂತ ಈಕೆ. ಆದರೆ ನಿಮ್ಮ ಬಾಂಧವ್ಯ ನೋಡಿ ನನಗೆ ನಂದ ಕಣ್ಣಲ್ಲಿ ನಂದ ದೃಷ್ಟಿ ಬಿದ್ದುಬಿಡ್ತತನೋ ಅಂತ ಅನಿಸ್ಬಿಡ್ತೈತಿ. ತಾಯಿ ಕಣ್ಣು, ನಾಯಿ ಕಣ್ಣು, ಎಲ್ಲ ಕಣ್ಣು ತೂತು ತೂತೈತಪ್ಪ. ನನ್ನ ಮಕ್ಕಳ್ರೆ, ಹಿಂಗೆ ಖುಷಿಯಾಗಿರಿ. ಏನು ನಿಮ್ಮನ್ನು ನೋಡಿ ನನಗೆ ಖುಷಿಯಿಂದ ಕಣ್ಣೀರು ಬರತೈತಿ. ಅವ್ವ ಯಾಕೆ ಅಳ್ತೀವಿ? ನಾವಿಲ್ಲ ನಿಂಗೆ. ಅಯ್ಯೋ, ನೀವು ಅಷ್ಟೇ ಹೋಗಿ ಅತ್ತಿನ ತಪ್ಕೊಂಡ್ಬಿಟ್ರೆ ನಾನೇನು ಮಾಡಲಿ? ನನಗೆ ಅತ್ತೆ ಅಂದರೆ ನನ್ನ ತಾಯಿಗಿಂತ ಹೆಚ್ಚು. ನನ್ನನ್ನು ಬಿಟ್ಬಿಟ್ಟೇನ ಅತ್ತಿ ನೀನು? ಬಾರವ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಈ ಬಾಳಿನಲ್ಲೇ ಖುಷಿ ಒಂದು ನನಗಾದಾರ, ಈ ಬಾಳಿನಲ್ಲೇ ಖುಷಿ ಒಂದು ನನಗಾದಾರ. ನನ್ನ ಮಕ್ಕಳು, ನನ್ನ ಮನೆ, ಎಲ್ಲವೂ ಖುಷಿಯಾಗಿ ಇರುವ ಆಸೆ ನನಗೆ, ಎಲ್ಲವೂ ಖುಷಿಯಾಗಿ ಇರುವ ಆಸೆ ನನಗೆ. ಆ ಚಿಂತೆ ಮಾಡ್ಬಿಡವ. ಯಾವತ್ತಿದ್ರು ನಾವು ಇದೇ ಥರ ಇರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಶಾರದಾ ಮನೇಲಿ ಮಕ್ಕಳು ಎಷ್ಟು ಅನ್ಯೋನ್ಯತೆವಾಗಿರ್ತಾರೆ, ಮತ್ತು ಬಂದ ದೊಡ್ಡ ಸೊಸಿನೂ ಎಷ್ಟು ಅನ್ಯೋನ್ಯತೆವಾಗಿರ್ತಾಳೆ. ಆದರೆ ಜಾನ್ವಿ ಬುದ್ಧಿನೇ ಇದೇ ಥರ ಇರ್ತೈತಿ. ಕತೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಗೆ ಹೊಡಿ ಬಡಿ ಕಡಿ ಅಂತ ಇದ್ರೆ ಅಷ್ಟೇ ಜಾಸ್ತಿ ಸಬ್ಸ್ಕ್ರೈಬರ್ಸು ಲೈಕು ಬರ್ತಾವೆ. ಈ ಥರ ಸೈಲೆಂಟಾಗಿ ಕತೆ ಹೋಗ್ತಾ ಇದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲ್ಲ. ಆದರೆ ಎಷ್ಟೇ ಲೇಟ್ ಆಗಲಿ, ಎಷ್ಟೇ ಹೊತ್ತಾಗಲಿ, ನಾನು ರಾತ್ರಿ ನಿಮಗೆ ಬೇಕಾದಷ್ಟು ಟೈಮ್ ಆಗಲಿ ಒಂದಾದರೂ ವಿಡಿಯೋ ಮಾಡಿ ಹಾಕತ್ತೀನಿ. ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಅಲ್ಲ ರೀ, ಈ ಮನೆ ನೋಡಿ ಬೆಗ್ಗರ್ ಥರ ಐತೆ. ಈ ಮನೆಗೆ ನನ್ನ ಸುಂದರವಾದ ಮಗಳನ್ನ ಕೊಡೋದ್ವಾ? ಏನು ಮಾಡೋದಿನ? ಆಕಿನ ಆತ ನನ್ನ ಆತಳ. ಮತ್ತು ಇನ್ನೇನು ಮಾಡೋಕ್ಕತಿ? ಮಾಡೋದು. ಬಂದು ಇಷ್ಟೊತ್ತಾಯ್ತು, ಒಳಗಿಂದ ಬರೋದಾಗಲ್ಲ ಅವ್ರಿಗೆ. ಬೆಗ್ಗರ್ ತಂದು ಮುಂದಿಟ್ರಂತೆ. ಮಮ್ಮಿ ಸ್ವಲ್ಪ ಸುಮ್ಮನೆ ಮಮ್ಮಿ. ಅಲ್ಲ, ನೀನೇನು ಮಾತಾಡ್ತಾ ಇದೀಯಾ? ನಾನು ಮದುವೆ ಆಗೋ ಹುಡುಗನ ಮನೆ ಇದು. ಈ ಥರ ನಾ ಮಾತಾಡೋದು? ಮಮ್ಮಿ ನಮಸ್ಕಾರ ರೀ. ಆರಾಮದಿರಿ? ಅವರ ಆರಾಮದರಿ? ಯವ್ವ ಆರಾಮದೇನ? ಆರಾಮದೇನಿ. ಹಾಂ ಆರಾಮದೇವ. ಎಲ್ಲಿ ನಿಮ್ಮ ಯಜಮಾನ್ರು?
ಅದು ಗೌಡ್ರ ನೀವು ಬರ್ತೀರಂತ ಗೊತ್ತಾತಲ್ಲ ಹಣ್ಣು ಹಂಪಲ ತೊಗೊಂಬರಕ್ಕೆ ಹೋದ್ರಿ ನಾನು ನಿಮ್ಗೆ ಅಡುಗೆ ಮಾಡಕತ್ತಿದ್ನಿ ಎಲ್ಲ ಮಸ್ತಾಗಿ ಅಡುಗೆ ಮಾಡಕತ್ತೀನಿ ಊಟ ಮಾಡ್ಕೊಂಡು ಹೋಗಂದ್ರೆ ಅದಕ್ಕೆ ನೀವು ಬಂದ್ರಲ್ಲ ಒಲಿ ಮೇಲೆ ಹಾಲು ಇಟ್ಬಿಟ್ಟಿನಿ ಉಕ್ಕೆ ಬಿಡ್ತಾವ್ರಿ ಇವು ಅದಕ್ಕೆ ತೆಗೆದು ಇಟ್ಟಕ್ಕೆ ಓಡಿ ಬಂದ್ರಿ ನಾ ಆರಾಮದಿರಲ್ಲ ಎಲ್ಲರೂ ಕುಂದ್ರವ ಯಾಕೆ ನಿಂತಿ ಇಲ್ಲ ನನಗೆ ಈ ಸೀರೆ ಮುದುಡೆ ಆಗುತ್ತೆ ಅದಕ್ಕೆ ನಾನು ಹಾಗೆ ನಿಂತಿದ್ದೀನಿ ಇದು ನಾನು ಅಂದರೆ ಕೂತ್ಕೊಂಡ್ಬಿಟ್ರೆ ಎಲ್ಲ ಒಂಥರ ಆಗುತ್ತಲ್ಲ ಹಂಗಾಗಿ ಸರಿ ಹ್ಞೂ ಹೌದನ ಆಯ್ತು ಬಿಡು ಆಯ್ತು ಪಾಪ ಎಷ್ಟೊಂದು ನಿಂದಿರ್ತೀವ ನೀನು ಪರವಾಗಿಲ್ಲ ಐ ಮ್ಯಾನೇಜ್ ಹ್ಞೂ ಅಯ್ಯೋ ನನ್ನ ಸೊಸಿ ಬಂಗಾರ ಬಂಗಾರ ಐತಿ ಇವ್ವ ಅಹೋ ಏನು ಚಂದ ನನ್ನ ಸೊಸಿ ಮಗನ ನನ್ನ ಸೊಸಿ ಬಂಗಾರ ಬಂಗಾರ ಅದಾಳ ಪೂರ ನಮಸ್ಕಾರ ರೀ ಅವರ ನಮಸ್ಕಾರ ರೀ. ಹ್ಞೂ ನಮಸ್ಕಾರ ಎಲ್ಲೋಗಿದ್ದಪ್ಪ? ಅದು ಹಣ್ಣು ಹಂಪ್ಲ ತರಕ್ಕೆ ಹೋಗಿನ್ರಿ ತಂಗಿವ ಕುಂಡ್ರಲ್ಲ. ನೋ ಪ್ರಾಬ್ಲಮ್. ಹಾಂ ಏನಂತೀವ ನಮಗಂತೂ ಗೊತ್ತಾಗಲ್ಲ. ಹಾಂ ಕುಂಡ್ರ ಅಂತಾನೆ ಇರ್ಲಿವ. ಪರವಾಗಿಲ್ಲ ನಮ್ಗೆ ಒಂದು ಸ್ವಲ್ಪ ಹುಡುಗನ ಕರೆದ್ರೆ ನಾವು ನೋಡಿ ಹೋಗ್ತೀವಿ ಅಂದ್ರೆ ಸ್ವಲ್ಪ ಅರ್ಜೆಂಟ್ ಐತೆ ಅದಕ್ಕೆ. ನಮಗೆ ಇಲ್ಲಿ ಕುತ್ಕೊಳಕ್ಕೆ ಉಸಿರು ಗಡ್ದಂಗೆ ಆಗತೈತಿ. ಸ್ವಲ್ಪ ಬೇಗನೆ ಹುಡುಗನ ಕರೆದ್ರೆ ನನ್ನ ಮಗಳ ಅವನ್ನ ನೋಡಿ ಇಷ್ಟಪಟ್ಬಿಟ್ಟಾಳಲ್ಲ ಅದಕ್ಕೆ ನಾವು ಅವ್ನು ಹೆಂಗದ ನಮ್ಮ ಮತ ಅಂತ ನೋಡಕ್ಕೆ ಬಂದಿದ್ದೀವಿ. ಹಾಂ ಕರಿತೀನಿ ರೀ. ಅಪ್ಪಿ ರಮೇಶ ಇವ ನನ್ನ ಮಗ ರಮೇಶ್ ಅಂತ ಹೇಳ್ರಿ. ಈ ಹುಡುಗನ ಹಾಂ ಪೋಲಿ ಇದ್ದಂಗದನಲ್ಲ. ಹಾಯ್ ರೀ ನನಗೆ ಈ ಹುಡುಗ ಒಟ್ಟ ಇಲ್ಲ. ಹಾಂ ಸುಮ್ಮನಿರಗ. ಹಾಯ್. ಅಲ್ಲ ಎಷ್ಟಪ್ಪ ಸಾಲಿ ಕಲ್ತಿ? ಅಲ್ಲ ಏನಂತ ಈ ಅಲ್ಲ ಮಗಳ ನಿನಗಿಷ್ಟನಾ ಹುಡುಗ? ಎಸ್ ಪಪ್ಪ ಐ ಲೈಕ್ ಯು ಐ ವಾಂಟ್ ಟು ಮ್ಯಾರಿ ಯು. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದ್ದಾರಪ್ಪ. ಮದುವೆ ಆದರೆ ಇವ್ರನ್ನೇ ಆಗಬೇಕು ಅಂದ್ಕೊಂಡ್ಬಿಟ್ಟಿದ್ದೀನಿ. ಪ್ಲೀಸ್ ಅಪ್ಪ ಒಪ್ಕೋಪ್ಪ. ನೋಡಪ್ಪ ಎಷ್ಟು ಕ್ಯೂಟಾಗಿದ್ದಾರೆ. ಪ್ಲೀಸ್ ಅಪ್ಪ ಐ ಮ್ಯಾರಿ ಪಪ್ಪ. ಹಾಂ ತಮ್ಮ ನಿನಗಿಷ್ಟ ಅಲ್ಲ ಆಯಿತು. ನಾವು ಒಂದು ಕಂಡೀಷನ್ ಹಾಕ್ತೀನಿ, ಅವ್ರು ಒಪ್ಕೊಂಡ್ರೆ ಮದುವೆ ಮಾಡ್ತೀನಿ. ಏನು ಪಪ್ಪ ಕಂಡೀಷನು? ಅದು ನಾನು ಅವ್ರಿಗೆ ಹೇಳ್ತೀನಿ. ನೀವಿಬ್ರು ಮಾತಾಡ್ಕೊಳ್ರಿ. ಇಲ್ಲ ನಂಗೆ ಏನು ಮಾತಾಡೋಕ್ಕಿಲ್ಲ. ನಮ್ಮ ಮನೇಲಿ ಹೆಂಗಂತಾರೋ ಹಂಗೆ. ನಾನು ಇಲ್ಲೇ ಮಾತಾಡ್ತೀನಿ. ನಿಮಗೆ ನಾಚಿಕೆ ಇದ್ರೆ ನಿಮಗೆ ನಾನು ಕಂಡ್ರೆ ಇಷ್ಟನಾ? ತುಂಬಾ ಇಷ್ಟ. ವಾವ್, ನೀವು ನಾನು ಇಷ್ಟಪಡ್ತಾ ಇದ್ದೀರಾ. ನಾನು ನಿಮ್ಮ ಇಷ್ಟಪಟ್ಟಿದ್ದೀನಿ ಅಲ್ಲ. ನಾನಂತೂ ಬಿಡಿ ಬ್ಯೂಟಿ ಕ್ಯೂನ್ ಅದೀನಿ, ನೋಡ್ಕೊಡ್ದೆ ಇಷ್ಟ ಆಗ್ಬಿಡ್ತೀನಿ. ನೀವು ಸಖತ್ತಾಗಿದೆ, ಹ್ಯಾಂಡ್ಸಮ್ ಆಗಿ, ಹೈಟು, ಪರ್ಸ್ನಾಲಿಟಿ ಸಖತ್ತಾಗಿದೆ. ನನಗಂತೂ ನೀವು ತುಂಬ ಇಷ್ಟ ಆದ್ರಿ. ಐ ಲೈಕ್ ಯು. ಇನ್ನು ಬಿಟ್ಟಿದ್ದು ಹಿರಿಯರಿಗೆ ಅಲ್ವಾ? ನೋಡಪ್ಪ ಅದೀವು ನನ್ನ ಮಗಳ ಒಪ್ಕೊಂಡಾಳ ನಿನ್ನ ಮಗನ, ಅದಕ್ಕಾಗಿ ನಾನು ಈ ಮದುವೆಗೆ ಒಪ್ಕೊಳಕತ್ತೀನಿ. ನೋಡು ನಿನ್ನ ಮಗನ ಮದುವೆ ಮಾಡ್ಕೊಂಡ್ಮೇಲೆ ನಿನ್ನ ಮಗ ಬಂದು ನಮ್ಮ ಮನ್ಯಾಗ ಇರ್ಬೇಕು. ಅದೇಂಗಕ್ಕತಿ? ಅಲ್ಲ, ಹುಡುಗನ ಮನೆಗೆ ಇರಬೇಕು, ಹುಡುಗಿ ಮನೆ ಗಂಡನ ಮನೆಗೆ ಬರಬೇಕು. ಹೂ ಆರ್ ಯು? ನಮ್ಮ ಅಕ್ಕ ಜಾನ್ವಿ ಅಂತ. ಓ ಐ ಸಿ. ಹಾಯ್. ಹಾಯ್. ಕೊಬ್ಬಿದ್ದಂಗೆ ಐತಲ್ಲ ಇವಳಿಗೆ. ಯಾರವ ನೀನು? ಹಿರಿಯರು ಮಾತಾಡುವಾಗ ನಿಂದೇ ನಡಕ್ ಮಾತು, ಸುಮ್ಕೊಂಡ್ರು. ಜಾನ್ವಿ ಸೋಮಿರು. ಅಪ್ಪರ ಅದು ಹೆಂಗೆ ಅಕ್ಕತಿ? ವಯಸ್ಸಿಗೆ ಬಂದು ಹರಿದ ಮಗನ ನಿಮ್ಮ ಮನ್ಯಾಗ ಬಿಡೋದು ತಪ್ಪಾಕೈತ್ರಿ. ಮನೆ ಹಳೆ ಮಾಡಿಕೊಟ್ರೆ ರೊಕ್ಕದ ಸಿಗಂತಾರೆ. ಇಲ್ರಿ, ನಮ್ಮದು ಹೊಲ ಮನೆ ಎಲ್ಲ ಐತಿ. ನಮ್ಮ ಮನ್ಯಾಗನ ಇರಲಿ ನನ್ನ ಮಗ. ಆದ್ರೆ ನಿಮ್ಮ ಮಗಳು ನಾವು ಮಗಳ ಗತೆ ನೋಡ್ಕೋತೇವ್ರಿ. ಮಹಾರಾಣಿ ಗತೆನೇ ಇರ್ತಾಳಕಿ, ಏನು ಕಮ್ಮಿ ಆಗಂಗಿಲ್ಲ. ಕಮ್ಮಿ ಆಗೋ ಪ್ರಶ್ನೆ ಬಂದಿಲ್ಲಪ್ಪ. ಇರೋ ಆಸ್ತಿಗೆಲ್ಲ ನನ್ನ ಮಗಳು ಒಬ್ಬಾಕೆ ವಾರಿಸ್ತಾಳು. ಆಸ್ತಿ ಪಾಸ್ತಿ ಎಲ್ಲ ಹಾಕಿದ ಅಂದಮೇಲೆ ಆಕೆ ಅನುಭವಿಸ್ತೇವೆ. ಮತ್ತು ಇಲ್ಲಿ ಬಂದು ಕೊಂಪೆಯಾಗಿರೋದಕ್ಕಿಂತ ಅಲ್ಲೇ ಇರೋದು ಚಲೋ ಅಲ್ಲ. ನಿನ್ನ ಮಗನೂ ಹೈಪಾಯಾಗಿರ್ತಾನ. ಇರ್ತಾನ್ರಿ ಅಪ್ಪವ್ರ. ಆದ್ರೆ ಹಡದ ಮಗನ ಬಿಟ್ಟಿರೋದು ನಮಗೂ ಕಷ್ಟ ರೀ. ಅದಕ್ಕೆ ಬೇಕಾದ್ರೆ ಒಂದು ತಿಂಗಳು ಇಲ್ಲಿರಲಿ, ಒಂದು ತಿಂಗಳು ಅಲ್ಲಿರಲಿ. ಹಂಗಾದ್ರೆ ನಮಗೂ ಒಪ್ಪಿಗೆ. ನೋಡೋಣ, ವಿಚಾರ ಮಾಡ್ತೇವೆ ಮನೆಗೆ ಹೋಗಿ. ನೋಡೋಣ ಏನಂತಾರೆ. ಒಟ್ಟು ಮನೆ ಹಳೆಯಾಗಿ ನಮ್ಮ ಮನ್ಯಾಗ ಇರ್ಬೇಕು ಅನ್ನೋದು ನಮ್ದು ಐತಿ. ನೋಡೋಣ ಏನಾಕೈತಂತೆ. ಹ್ಞೂ ರೀ ಅಪ್ಪರ. ಆಯ್ತು ತಗೋರಿ. ನಿಮ್ಮ ಮನ್ಯಾಗ ಇರ್ತಾನೆ ತಗೋರಿ ಅವ. ಒಂದೇ ಒಟ್ಟು 2 ದಿನದಾಗ ಒಮ್ಮೆ ನಮ್ಮನ್ನು ಬಂದು ನೋಡ್ಕೊಂಡು ಹೋದ್ರೆ ಸಾಕ್ರಿ. ನಿಮ್ಮ ಮನ್ಯಾಗ ಇರ್ತಾನಂದ್ರೆ ನನ್ನ ಮಗ ಖುಷಿಯಾಗಿದ್ರೆ ಸಾಕ್ರಿ. ಒಟ್ಟು ನಮ್ಮನ್ನ ಕೈ ಬಿಡಬಾರ್ದಲ್ರಿ. ನಾಳೆ ನಮ್ಮನ್ನ ಅತ್ತ ಕೈಯೇ ಬಿಟ್ಟು ಅಲ್ಲೇ ಉಳಿದ್ಬಿಟ್ಟೆ ಅಂದ್ರೆ ನಮ್ಮ ಪರಿಸ್ಥಿತಿ ಏನ್ರಿ? ಹಂಗೆಲ್ಲ ಏನಾಗಂಗಿಲ್ಲ. ನಿಮ್ಮನ್ನು ನೋಡ್ಕೋತಾನ, ನಮ್ಮನ್ನು ನೋಡ್ಕೋತಾನ, ನಮ್ಮ ಮನ್ಯಾಗೂ ಇರ್ತಾನ. ನಮ್ಮ ಆಸ್ತಿನ ಅನುಭವಿಸ್ಕೊಂತ ಇರ್ರಿ. ಬೇಕಾದ್ರೆ ನೀವು ಗಂಡ ಹೆಂಡತಿ ಬಂದು ಅಲ್ಲೇ ಇರ್ರಿ. ಹಂಗಂತೀರ? ಆಯ್ತಾಯ್ತು. ಮನೆ ಮಠ ಎಲ್ಲ ಮಾರಿ ನಾವು ಬಂದು ಅಲ್ಲೇ ಇರ್ತೀವಿ. ಬೆಟ್ಟಿ ಸಿಗುತ್ತೆ ಅಂದ್ರೆ ಓಡ್ ಬಂದ್ಬಿಡ್ತಾರೆ. ಹಂಗಂದ್ರೆ ಮನೆ ಮಠ ಮಾರಿ ಬರೋಕ್ಕಲ್ಲ. ಬರೋದು 1-2 ದಿನ ಇರೋದು, ಹೋಗೋದು ಮಾಡೋದು ನೀವು ಇರೋದು. ಏನಾದರೂ ನಿಮ್ಮ ಖರ್ಚಿಗೆ ಬೇಕಂದ್ರೆ ನಾವು ಕೊಡ್ತೀವಿ. ಆತ್ರಿ, ನಮ್ಗೆ ಒಪ್ಪಿಗೆ ಐತ್ರಿ. ಬಾರಪ್ಪ ಇಲ್ಲಿ ನನ್ನ ಮಗಳ ಹತ್ರ ನಿಂತ್ಕೊ ಬಾ, ನೋಡೋನು ಹೈಟು. ಈಡು ಜೋಡು ವರ ಆಕ್ಕೈತಿ. ಚಂದು ಕನಕದ ಜೋಡಿ ನನಗೂ ಇಷ್ಟ ಆತ. ಆದ್ರೆ ಒಂದು ಮಾತು ನೋಡಪ್ಪ ದೇವು, ಹುಡುಗಿ ಜಾತಕ ನಮ್ಮ ಕಡೆ ಐತಿ. ಹುಡುಗನ ಜಾತಕ ಕೊಡ್ರಿ, ನಾವೆಲ್ಲ ತೆಗಿಸಿ ನೋಡ್ತೇವೆ. ಜಾತಕ ಹೊಂದಾಣಿಕೆ ಆತಂದ್ರೆ ಮದುವೆ ಮಾಡ್ತೇವೆ.
ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಸೊಸಿ ಏನು ಚಂದದಾಳ ಇವ, ಕೆಂಪಗ ತುಳು 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 ಅನ್ನತಾಳ ನೋಡಿ ಇವ. ನಾನ ಕೆಂಪ, ನನ್ನ ಮಗಳ ಕೆಂಪ ಅಂತಿದ್ದು, ಈಕೇನಿಕಿ ಯಾಪಲ್ ಯಾಪಲ್ ಆಗ್ಯಾಳಲ್ಲ. ಅಯ್ಯೋ ಇಂಥ ಸೊಸಿ ನನ್ನ ಮನೆ ಸೊಸಿ ಏನ, ಏನು ಸೀರೆ ಏನು ಬಂಗಾರ, ಅಯ್ಯೋ ಏನು ನಕ್ಲಿ ಹಾಕೊಂಡೋಳ ಇವ ಈಕಿ. ಅಯ್ಯೋ ಬಂಗಾರ ಬಡಿ ಈಕಿ ಏನು ಚುಮ್ಮ, ಈ ನನ್ನ ಬೀಗತಿ ಏನು ಮೈ ತುಂಬ ಬಂಗಾರ ಹಾಕೊಂಡೋಳ. ರೇಷ್ಮೆ ಸೀರೆ ನೋಡ ಇವ ಅದನ್ನ ಜಗಮಗ ಜಗಮಗ ಅನ್ನಕತ್ತತಿ. ಇವ್ರ ಮನೆ, ನನ್ನ ಮಗ ಮನೆ ಹಳೆ ಆಗಿ ಹೋದ್ರೆ ನಾವು ಅಲ್ಲೇ ಹೋಗಿ ಉಳ್ಯಾಕ ಬರ್ತೈತಿ. ಈ ನನ್ನ ನಸೀಬ ತೆರಿತ, ನನ್ನ ನಸೀಬೆ ತೆರಿತ. ಮತ್ತು ಒಂದು ಕಂಡೀಷನ್ ನಂದು, ನನ್ನ ಮಗಳು ಈ ಮನೆಗೆ ಬಂದಾಗ ಇಲ್ಲಿ ನಾದ್ನಿ ಕಾಟಾಗಲಿ ಅತ್ತಿ ಕಾಟಾಗಲಿ ಇರ್ದಂಗೆ, ಇದು ಮಾತ್ರ ಕರಾರ್ ಕಂಡೀಷನ್. ಹಂಗೆ ಏನಾರ 1 ಸೆಕೆಂಡ್ ಇತ್ತಂತಂದ್ರೆ ನನ್ನ ಮಗಳನ್ನ ನಾ ಅವತ್ತ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಏನು? ಇಲ್ಲ ಇಲ್ರಿ, ನನ್ನ ಮಗಳು ಇಲ್ಲಿ ಇರೋದೇ ಇಲ್ಲ, ಗಂಡ ಮನೆಯಾಗ ಇರ್ತಾಳ್ರಿ. ಆಕಿನ ಇಲ್ಲಿ ಇಟ್ಕೊಡೋದು ಇಲ್ಲ, ನಾವು ಗಂಡ ಮನೆಗೆ ಆಡ್ತೇವೆ. 2 ದಿನ ಬಂದ್ರೆ ಈ 1 ದಿನ ಬರೋದು ಹೋಗೋದು ಅಷ್ಟೇ, ಆಕಿನ ಇಲ್ಲಿ ಇಟ್ಕೋದೇ ಇಲ್ಲ. ಇದಕ್ಕೇನೋ ಮೊನ್ನೆನ ಒಂದಾಡದ ಮದುವೆ ಆಗಿತ್ತಲ್ಲ. ನಾವು ಅನ್ಕೊಂಡೇ ಬಿಟ್ಟಿದ್ದೀವಿ, ಒಬ್ಬ ಮಗ ಇರೋ ನೋಡ್ಕೊಡ್ಬೇಕು. ನಾದ್ನಿ ಅತ್ಯಾರ ಕಾಟ ಮಾವನ ಕಾಟ ಏನೂ ಇರಬಾರ್ದು ನನ್ನ ಮಗಳಿಗೆ ಅನ್ಕೊಂಡೇವಿ ನಾವು. ಆದ್ರೆ ನನಗೆ ಮಗಳಿಗೆ ಆಕಿಗೆ ಈ ಮನೆ ಇಷ್ಟ ಆಗಿದ್ದಕ್ಕೆ ನಾವು ತಿಪ್ಪೇಗುಂಡಿ ಇದ್ರೂ ಪರವಾಗಿಲ್ಲ ಮದುವೆಗೆ ಒಪ್ಕೊಂಡೇವಿ. ಇತ್ತಿ ಗುಂಡಿನ ನಾಯಿ, ಆಯ್ತು ರೀ. ನಮಸ್ಕಾರ ರೀಪ್ಪ. ಇಲ್ಲಿ ನೋಡ್ರಿ, 1000 ರೂಪಾಯಿಗೆ 4 ಸೀರೆ ಕೊಡಾಕತ್ತೇನಿ. ಯಾರಿಗುಂಟು ಯಾರಿಗಿಲ್ಲ, ಹೋಲ್ಸೇಲ್ ರೇಟ್ ಒಳಗೆ ನಿಮ್ಗೆ ಎಲ್ಲ ಸೀರೆಗಳು ಸಿಗಾಕತ್ತಾವ. ಒಂದಕ್ಕಿಂತ ಒಂದು ಸೂಪರ್ ಆಗಿದಾವ. ಮತ್ತು 1000 ರೂಪಾಯಿಗೆ 4 ಅಂದ್ರೆ ಸಿಂಪಲ್ ಆಗೇ ಇರ್ತಾವ ಸಾಡಿ. ಮೊದಲೇ ಹೇಳ್ಬಿಡಾಕತ್ತೀನಿ, ಇಷ್ಟು ಸಿಂಪಲಾಗಿ ಅನ್ನಕ್ಕೆ ಹೋಗ್ಬಿಡ್ರಿ. ಡೈಲಿ ವೇರ್ ಮಾಡುವಂಥ ಸಾರಿ, ಯಾರಿಗಾದ್ರೂ ಗಿಫ್ಟ್ ಕೊಡುವಂಥ ಸಾರಿ, ಮತ್ತು ಆಯರ್ ಮಾಡುವಂಥ ಮದುವೆಗೆ, ಮನಿ ಓಪನಿಂಗಕ್ಕೆ ಎಲ್ಲಕ್ಕೂ ಆಯರ್ ಮಾಡುವಂಥ ಸಾರಿಗಳಿವು. ಸಿಂಪಲ್ ಆಗಿದಾವ. ಮತ್ತು ಇದಕ್ಕೆ ವಿತ್ ರನ್ನಿಂಗ್ ಬ್ಲೌಸು, ಶರ್ಗು ಎಲ್ಲ ಚೆನ್ನಾಗಿ, ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ. ಅರ್ಬಿ ಮಾತ್ರ ಮಸ್ತ್ ಅದಾವ, ಕ್ವಾಲಿಟಿ ಸ್ಮೂತ್ ಮೆತ್ತಗದಾವ, ಅಷ್ಟು ಒಳ್ಳೆ ಕ್ವಾಲಿಟಿ ಅದಾವ. ಯಾರಿಗಾದ್ರೂ ಬೇಕಂದ್ರೆ 1000 ರೂಪಾಯಿಗೆ 4 ಸಿಗತ್ತಾವ್ರಿ ಇವ. 9036882501ಗೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ, ಸೀರೆ ಬೇಕು ಅಂತ ಮೆಸೇಜ್ ಹಾಕಿ. ಇಲ್ಲಿ ನೋಡ್ರಿ, ಇದು ಮೆಟರ್ನೆಟ್ ನೈಟಿ ಅದಾವ. ಇವು 4 ಪೀಸ್ ಅದಾವ ನನ್ನ ಕಡೆ. ನಾನು ಹೋಗ್ತಾವೋ ಇಲ್ಲೋ ಅಂತ ತರಿಸಿದ್ನಿ. 4 ಪೀಸ್ ಅದಾವ, ಅದಕ್ಕಾಗಿ ನಾನು 1200 ರೂಪಾಯಿಗೆ 4 ಕೊಡಾಕತ್ತೀನಿ. ಯಾರಾದರೂ ಪ್ರೆಗ್ನೆಂಟ್ ಇರೋರಾಯ್ತು, ಡೆಲಿವರಿ ಆದವ್ರಿಗೆ ಆಯ್ತು, ತುಂಬ ಯೂಸ್ಫುಲ್ ಆಗಿದಾವೆ ಇವು. ಮಕ್ಕಳಿಗೆ ಹಾಲು ಕುಡ್ಸೋಕ್ಕದು ಎಲ್ಲ ಒಳ್ಳೆಯದು. ಆ ಥರ ಡ್ರೆಸ್ ಐತೆ. ಮತ್ತು ಇದು ನಿಮಗೆ ಹಾಕೊಂಡಾಗ ಡ್ರೆಸ್ ಕತೆನೂ ಅನಿಸುತ್ತೆ, ವಿತ್ ನೈಟಿ ಕತೆನೂ ಅನಿಸುತ್ತೆ. ಸಖತ್ತಾಗೈತೆ ಡ್ರೆಸ್ಸು, ಕ್ವಾಲಿಟಿ ಮಾತ್ರ ಸೂಪರ್ ಆಗೈತ್ರಿ, ಯಾವಾಗೂ ಹರಿಯಲ್ಲ. ಇಲ್ಲಿ ನೋಡ್ರಿ, ಪಾಕೆಟು ಕೊಟ್ಟಾರ, ನೀವೇನು ಬೇಕಾದರೂ ಇಟ್ಕೋಬೋದು. ಹಾಗೆ ಹಿಂದ್ಗಡೆ ಫಿಟ್ಟಿಂಗಿಗೆ ಕಸಿನೂ ಕೂಡ ಇಟ್ಟಾರ. ಇಲ್ಲಿ ನೆಕ್ ಇರುತ್ತೆ, ಈ ಥರ ನೆಕ್ಕು. ಆಮೇಲೆ ನೀವು ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದ್ರೆ ಇದು ಮೇಲಿದೆಯಲ್ಲ, ಇದನ್ನ ಈ ಥರ ಮುಚ್ಬೋದು ಅನ್ನೋದಕ್ಕೆ ಈ ಥರ ಸೇಫ್ಟಿಯಾಗಿ ಎಷ್ಟು ಚೆನ್ನಾಗಿ ಇದನ್ನು ಮೆಟರ್ನೆಟ್ ನೈಟಿ ಮಾಡಿದ್ದಾರೆ ಡ್ರೆಸ್ಸು. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಕತ್ತಲ್ರಿ ನಂಬರ, ಅದಕ್ಕೆ ನೀವು ವಾಟ್ಸಪ್ ಒಳಗೆ ಬರೀ 1200 ರೂಪಾಯಿ. ನೀವು ಬೇರೆ ಕಡೆ ತೊಗೊಳಕ್ಕೆ ಹೋಗ್ರಿ, ನಿಮಗೆ ಇಲ್ಲಿ ನಿಮ್ಗೆ ನಂಗೆ ತೋರ್ಸಕ್ಕೆ ಅಂದರೆ ಹಿಡಿದು ತೋರಿಸ್ಬೇಕಾಕತಿ. ನಂಗೆ ಹಿಡಿದು ತೋರ್ಸೋಕೆ ಇಷ್ಟ ಇಲ್ಲ. ಹಾಗಾಗಿ ಯಾಕಂದ್ರೆ ಒಬ್ರಿಗೆ ಕೊಡೋದನ್ನು ಬಟ್ಟೆನ ಹಾಕೊಳ್ಳೋದು ತೋರಿಸೋದು ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಯಾಕಂದರೆ ನಾವು ಯೂಸ್ ಮಾಡೋದಾದರೆ ಅದನ್ನು ಹಾಕ್ಕೊಂಡು ತೋರಿಸ್ಬೇಕು, ಇಲ್ಲ ಅಂದರೆ ನಾವು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಹಿಂದಿನ ವಿಡಿಯೋದಲ್ಲಿ ನೋಡಿ, ನನ್ನ ಒಂದು ರೀಲ್ಸ್ ಶಾರ್ಟ್ ವಿಡಿಯೋದಾಗ ನನ್ನ ಮಗಳು ಹಂಗೆ ಹಿಂಗೆ ಹಿಡ್ಕೊಂಡು ತೋರಿಸಿದಾಳೆ ನಿಮಗೆ. ಈ ನೈಟಿ ಮಾತ್ರ ಸಖತ್ತಾಗಿದಾವ. 4 ಕಲರ್ ಅದಾವ. ಯಾರಿಗಾದರೂ ಬೇಕಂದ್ರೆ ಬೇಗ ಬುಕ್ ಮಾಡಿಕೊಡ್ರಿ. ನಾನು ಮೊದಲೇ ಹೇಳ್ಬಿಡ್ತೀನಿ ನಿಮ್ಗೆ, ಅಂದ್ರೆ 4 ಪೀಸ್ ತರಿಸಿದ್ದೆ ನಾನು, ಹೋಗ್ತಾವೋ ಇಲ್ಲ ನೋಡ್ಬೇಕಂತೇಳಿ. ಮನೆ ಓಪ್ನಿಂಗ್ ಬಂತು, ಮನೆ ಕೆಲಸ ಬಂತು ನನಗೆ, ಹಾಗಾಗಿ ನಾನು ಬ್ಯುಸಿ ಆಗಿಬಿಟ್ಟೆ, ಇದನ್ನು ಹೇಳೋಕ್ಕೆ ಆಗಲಿಲ್ಲ ನಂಗೆ. ಹಾಗಾಗಿ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದ್ದಾವೆ. ನೋಡಿ, ಚೆನ್ನಾಗಿರೋ ಕ್ವಾಲಿಟಿ ಡ್ರೆಸ್ಸೇ ತರಿಸಿದ್ದೀನಿ ನಾನು. 4 ಪೀಸ್ ಅದಾವ. ನೈಟಿ ಎಷ್ಟು ಉದ್ದ ಇರುತ್ತೋ ಅಷ್ಟೇ ಉದ್ದ ಅದಾವ. ಕಂಫರ್ಟೇಬಲ್ ಆಗಿ ಬರ್ತಾವ, ಅಷ್ಟು ಚೆನ್ನಾಗೈತೆ. ಬೇಕಾದಷ್ಟು ಎಷ್ಟು 9 ತಿಂಗಳವರೆಗೂ ಹೊಟ್ಟಿಲೇ ಇರೋರು ಹಾಕೋಬೋದು. ಮತ್ತು ಡಿಲೆವರಿ ಆದಮೇಲೂ ನೀವು 1 ವರ್ಷ ಅಲ್ಲ, ನೀವು ಕಂಟಿನ್ಯೂ ಆಗಿ ಹರಿಯೋವರೆಗೂ ಯೂಸ್ ಮಾಡ್ಬೋದು. ನೀವಾಗೆ ಬೇಸರ ಆಗಿಬಿಡ್ಬೇಕೇ ಹೊರತು ಈ ಬಟ್ಟೆ ಮಾತ್ರ ಯಾವಾಗೂ ಹರಿಯೋದಿಲ್ಲ. ಇದು ಕಾಟನ್ ಅಲ್ಲ, ಹಾಗೆ ಸ್ಪನ್ನು ಅಲ್ಲ, ಆಲ್ಫಾನು ಅಲ್ಲ, ಇದು ವೆಲ್ವೆಟ್ ಟೈಪ್ ಇರುತ್ತೆ. ನೀವೇ ಇದನ್ನು ಹರಿಬೇಕು ಅನ್ನೋದು. ಇವೆಲ್ಲ ನೋಡ್ರಿ ಶೋಲ್ಡ್ ಔಟ್ ಆಯಿತು ಇವತ್ತನ, ಅದಕ್ಕೆ ನಾನು ಇದ್ರ ಮುಂದಿರೋ ಸೀರೆಗಳನ್ನೆಲ್ಲ ತೆಗೆದೆ. ಇದು ನೋಡಿ, ನಿಮಗೆ ಏನಾಗೈತಿ ಅಂದರೆ ಈ ಸೀರೆ ಮಾಡುವಾಗ ಕಲರ್ ಸ್ವಲ್ಪ ಸೇಡ್ ಆಗೈತಿ. 1450 ರೂಪಾಯಿ ಇರೋ ಸೀರೆನ
ಕೇವಲ 1,000 ರೂಪಾಯಿ ಕೊಡಾಕತ್ತಾನ. ಯಾಕಂದ್ರೆ ಈಗ ಸೀರೆಗೆ ಬಾರ್ಡ್ರ್ ನೋಡ್ರಿ, ಈ ಥರ ನೀಲಿ ಕಲರ್ ಬಾರ್ಡ್ರ್ ಬಂದೈತಲ್ಲ, ಈ ಥರ ಬಾರ್ಡ್ರ್ ಬಂದಲ್ಲಿ ಇಲ್ಲಿ ನೋಡ್ರಿ ಅದು ಸೀರೆ ಬಣ್ಣ ನಿಮಗೆ ಹೊರಗೆ ಬೆಳಕಿಗೆ ಕ್ಲಿಯರಾಗೆ ತೋರ್ಸತ್ತೇನ, ಯಾವುದೇ ರೀತಿ ಲೈಟ್ ಹಾಕಿ ಜೂಮ್ ಹಾಕಿ ತೋರ್ಸತ್ತಿಲ್ಲ. ಇಲ್ಲಿ ನೋಡ್ರಿ ಈ ಥರ ಪಿಂಕ್ ಕಲರ್ ಅರ್ಬಿಗೆ ಸ್ವಲ್ಪ ನೀಲಿ ಬಣ್ಣ ಕಲರ್ ಮಾಡ್ತಿರ್ತಾರಲ್ಲ ಸಾರಿ, ಅವಾಗ ಕಲರ್ ಶೇಡ್ ಆಗೈತಂತ ಅವ್ರು ಹೇಳೇ ಕೊಟ್ಟರು. ಇದೊಂದು ಪೀಸು ಹಂಗೆ ಬಂದುಬಿಟ್ಟೈತೆ, ಅದು ಎಕ್ಸ್ಚೇಂಜ್ ಏನು ಒಂದೇ ಪೀಸ್ ಮಾಡೋದು ಬಿಡಂತ ನಾನು ಕಮ್ಮಿ ಬೆಲೆಗೆ ಕೊಟ್ಟರಾಯ್ತು. ಇದನ್ನು ಯಾರಾದರೂ ತೊಗೊಳ್ಳೋರು ಅಷ್ಟೇನು ಕಾಣಂಗಿಲ್ಲ, ಜೂಮ್ ಹಾಕಿ ನೋಡಿದಾಗ ಅಷ್ಟೇ ಕಾಣುತ್ತೆ ಹೊರತು ಇಲ್ಲಾಂದ್ರೆ ಕಾಣಂಗಿಲ್ಲ. ಇದು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಸೇಡ್ ಆಗೈತಿ, ಬಿಟ್ರೆ ಎಲ್ಲ ಸಾಡಿ ಪೂರ್ತಿ ಚೆನ್ನಾಗೈತೆ. ಒಳಗಡೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಸೇಡ್ ಆಗೈತಿ, ಈ ಥರ ಎಲ್ಲ ಚಿಕ್ಕಿ ಕಲರ್ ಶೇಡ್ ಆಗೈತಿ. ಸಾರಿ ಪಲ್ಲು ಮಾತ್ರ ಮಸ್ತ್ ಆಗೈತಿ. ಬ್ಲೌಸು ಕೂಡ ಬಾರ್ಡ್ರ್ ಯಾವ ಥರ ಬರುತ್ತೋ ಅದೇ ಥರ ಬರುತ್ತೆ ನೋಡ್ರಿ. ನೀವು ಬೇಕಂದ್ರೆ 1,000 ರೂಪಾಯಿ ಐತಿ, ಬೇಕಂದ್ರೆ ಇನ್ನೂ ಒಂದು 50 ರೂಪಾಯಿ ಕಮ್ಮಿನೇ ಮಾಡಿಕೊಡ್ತೀನಿ. ಆಯಿತು, 950 ರೂಪಾಯಿಗೆ ತೊಗೊಂಬಿಡಿ, ಅದ್ರ ಮೇಲೆ ಕಮ್ಮಿ ಸಿಗೋದಿಲ್ಲ. ಅಂದ್ರೆ ನಿಮ್ಗೆ ಏನಾದರೂ 950 ರೂಪಾಯಿಗೆ ತೊಗೊಂಡ್ರೆ ಶಿಪ್ಪಿಂಗ್ ಚಾರ್ಜ್ 50 ರೂಪಾಯಿ ಬೀಳುತ್ತೆ ಅಷ್ಟೇ, ಒಂದು 1,000 ರೂಪಾಯಿನೇ ಆಯಿತು. ಹಾಗಾಗಿ ನೋಡಿ, ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಸಾರಿ ಮಾತ್ರ, ಯಾಕಂದ್ರೆ 1,450 ರೂಪಾಯಿಗೆ ಮಾರಿದ್ದೆ, ಎಲ್ಲ ಪೀಸ್ ಖಾಲಿಯಾಗಿ ಒಂದೇ ಒಂದು ಪೀಸ್ ಉಳ್ದೈತಿ, ಇನ್ನೊಂದು ಪೀಸ್ ಉಳ್ದೈತೆ ಗ್ರೀನ್ ಕಲರು. ಯಾರಿಗಾದ್ರೂ ಬೇಕಂದ್ರೆ ಅಷ್ಟೇನು ಕಾಣಂಗಿಲ್ಲ ರೀ, ಯಾರಾದರೂ ಜೂಮ್ ಹಾಕಿ ನೋಡಿದಾಗ ಮಾತ್ರ ಕಾಣುತ್ತೆ ಹೊರತು ಅಷ್ಟು ಏನು ಕ್ಲಿಯಾರಿಟಿ ಕಾಣೋದಿಲ್ಲ. ಮೊದಲೇ ಹೇಳತ್ತೀನಿ, ಕಲರ್ ಶೇಡ್ ಆಗಿದ್ದಕ್ಕೆ. ಮತ್ತು ಎಕ್ಸ್ಚೇಂಜ್ ಆಫರ್ ಇರೋದಿಲ್ಲ, ಮೊದಲೇ ತಿಳ್ಕೊಂಬಿಡಿ. ಯಾಕಂದರೆ ಎಕ್ಸ್ಚೇಂಜ್ ಆಫರು ಇಟ್ಟಿರಂಗಿಲ್ಲ ಇದನ್ನು. ಮತ್ತು ಸಾಡಿ ಮಾತ್ರ ಸಖತ್ತಾಗೈತೆ, ಬೇಕಂದ್ರೆ ಬೇಗ ಬುಕ್ ಮಾಡಿಕೊಡ್ರಿ, ಕಮ್ಮಿ ಪ್ರೈಸ್ ಒಳಗೆ ಕೊಡಾಕತ್ತೀನಿ. ಇದು ಬಂದು ನಿಮ್ಗೆ 700 ರೂಪಾಯಿಗೆ ಒಂದು. ಎಷ್ಟು ಚಂದ ಐತೆ ನೋಡ್ರಿ, ಇದು ಮಸ್ತ್ ಐತೆ ಕಲರ್ ಕಾಂಬಿನೇಷನ್ ಅಂತೂ. ಎಲ್ಲೋಗೆ ಎಷ್ಟು ಚೆನ್ನಾಗಿ ಬಾರ್ಡ್ರ್ ಕೊಟ್ಟಿದ್ದಾರಂದ್ರೆ ಸಾಡಿ ಮಾತ್ರ ಅಷ್ಟು ಸ್ಮೂತ್ ಸಖತ್ತಾಗೈತೆ. ಯಾರಿಗಾದ್ರೂ ಬೇಕಂದ್ರೆ ಬರೀ 700 ರೂಪಾಯಿ ಸಿಗತ್ತೈತೆ ನೋಡ್ರಿ. ಮದ್ವೆ ಸೀಸನ್ ಅಂತೂ ಸ್ಟಾರ್ಟ್ ಆಗೈತಿ, ಯಾರಿಗಾದ್ರೂ ಐರ್ ಮಾಡೋಕ್ಕದು ಒಂದೊಂದು ಪೀಸ್ ಉಳ್ದಿದ್ದಕ್ಕೆ ಹೋಲ್ಸೇಲ್ ರೇಟ್ ಒಳಗೆ ಕೊಡಾಕತ್ತೇನೆ ನಾನು. ನೋಡಿರಿ, ನಿಮಗೆ ಬೇಕಂದ್ರೆ ಬೇಗ ಬುಕ್ ಮಾಡಿಕೊಡ್ರಿ. ಎಷ್ಟು ಚೆನ್ನಾಗೈತಲ್ಲ, ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ. ಒಂದೊಂದೇ ಪೀಸ್ ಉಳ್ದಿದ್ದಕ್ಕೆ ನಾನು ಕೊಡಾತೀನಿ. ಭಾಳ ಮಾತಾಡಕತ್ತಳ ಅನ್ನಕ್ಕೆ ಹೋಗ್ಬೇಡ್ರಿ, ಏನೋ ಒಂದು ಹೊಟ್ಟೆಪಾಡಲ್ವ, ಇತ್ತ ವೀಡಿಯೋನೂ ಹಾಕ್ದಂಗೆ ಆಗಬೇಕು, ನಿಮಗೆ ಸೀರೆನೂ ತೋರಿಸ್ದಂಗೆ ಆಗಬೇಕು ಅಂತ ವಿಡಿಯೋ ಲಾಸ್ಟಲ್ಲಿ ನಾನು ಇದನ್ನು ತೋರಿಸ್ತಾ ಇರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ತೊಗೊಳ್ಳಿ, ಬೇಡಾದವರು ವಿಡಿಯೋ ಅಷ್ಟೇ ನೋಡಿಬಿಟ್ಟು ಸ್ಕಿಪ್ ಮಾಡಿಬಿಡಿ ನೀವು. ಓಕೆ, ಥ್ಯಾಂಕ್ ಯು, ಬಾಯ್.